ನೋಡಿ, ಸಿದ್ದರಾಮಯ್ಯನವರು ಯಾವತ್ತು ಅಧಿಕಾರ ಸಿಕ್ಕಿದೆಯೋ ಆಗ್ಲೂ ಕೂಡ ಅವರು ಅರಮನೆ ಆಸ್ತಿಯನ್ನು ಕಬಳ ಅಲ್ಲ, ಸರ್ಕಾರದ ಆದೇಶದ ಮೇಲೆ ಅದನ್ನು ಸರ್ಕಾರಕ್ಕೆ ತಗೋಂಥ ಕೆಲಸವನ್ನು ಮಾಡಿದ್ರು. ಅವ್ರಿಗೆ ಬೇರೆ ರಾಜ್ಯಗಳಲ್ಲೂ ರಾಜರ ಆಡಳಿತ ಇತ್ತು, ಅಲ್ಲೆಲ್ಲ ಹೇಗೆ ನಡೆದಿದೆ ಅದನ್ನು ನೋಡಬೇಕಲ್ಲ. ಇಲ್ಲಿ ಈ ರಾಜವಂಶ ಏನಿದ್ದಾರೆ ಇವರು ಕರ್ನಾಟಕದ ಸೇವೆ ಮಾಡಿರುವಂಥವ್ರು. KRS ಅನ್ನು ಕಟ್ಟಿದ್ದಾರೆ, ನಮ್ಮ ಕಬ್ಬು ಕಾರ್ಖಾನೆಯನ್ನು ಮಾಡಿದ್ದಾರೆ, ಸೋಪ್ ಕಾರ್ಖಾನೆಯನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿರುವಂಥ ಒಂದು ಇದು ವಂಶ ಇದು ಇರೋರು ವಂಶದವರು. ಸಿದ್ದರಾಮಯ್ಯನವ್ರು ಮೊದಲಿಂದನೂ ಅಷ್ಟೇ, ಅವ್ರಿಗೆ ಕಿರುಕುಳ ಕೊಟ್ಟರೆ ನೆಮ್ಮದಿ. ಈ ಮೈಸೂರು ಒಡೆಯರಿಗೆ ಕಿರುಕುಳ ಕೊಟ್ಟರೆ ಅವ್ರಿಗೆ ನೆಮ್ಮದಿ. ಟಿಪ್ಪುಗೆ ಹೆಸರು ಹೇಳಿದ್ರೆ ಏನು ಪಟ 10,000 ಕೋಟಿ ಬೇಕಾ ತಗೊಳ್ಳಿ. ಟಿಪ್ಪು ಹೆಸರು ಹೇಳಿದ್ರೆ 10,000 ಕೋಟಿ ಕೊಡ್ತಾರೆ. ಮುಲ್ಲಾಗಳಿಗೆ 1,000 ಕೋಟಿ ರಿಲೀಸ್, ಟಿಪ್ಪುಗೆ ಜಯಂತಿ ರಿಲೀಸ್, ಟಿಪ್ಪು ಜಯಂತಿಗೆ ಹಣ, ಇಡೀ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಹಣ. ಡ್ಯಾಮ್ ಕಟ್ಟಿದವ್ರು, ಏನು ಟಿಪ್ಪು ಡ್ಯಾಮ್ ಕಟ್ಟಿದ್ನ? ಮತಾಂತರ ಮಾಡಿದವನು ಅವನು. ಮೈಸೂರು ರಾಜಮನೆತನ ಟಾರ್ಗೆಟ್ 100% ಇಸ್ ಎ ಟಾರ್ಗೆಟ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಈಸ್ ಡೂಯಿಂಗ್ ಟಾರ್ಗೆಟ್ ಪಾಲಿಟಿಕ್ಸ್. ಧನ್ಯವಾದ. ಓಲೈಕೆ ಅಲ್ಲಪ್ಪ, ಅಧಿಕಾರಿಗಳ ಮೇಲೆ ಆಪಾದನೆ ಆಗ್ತಾರೆ. ಈಗ ಅದು ಅಧಿಕಾರಿಗಳಿಗೇನು ಪ್ರಮೋಷನ್ ಬರಬೇಕು, ಟ್ರಾನ್ಸ್ಫರ್ ಆಗಬೇಕು. ಅದಕ್ಕೋಸ್ಕರ ಅವರು ನಿಸ್ಸಹಾಯಕರಾಗಿ ಸಿದ್ದರಾಮಯ್ಯ ಏನು ಹೇಳ್ತಾರೆ ಅದನ್ನು ಬರೀತಾರಷ್ಟೆ. ಇದು ನಿಷ್ಪಕ್ಷವಾದಂಥ ತನಿಖೆ ಆಗಲ್ಲ. ಕೋರ್ಟ್ ಏನು ಹೇಳಿದೆ, ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅಂತ. ಇಲ್ಲಿ ನಿಷ್ಪಕ್ಷವಾದಂಥ ತನಿಖೆ ಆಗಲ್ಲ. ಗ್ಯಾರಂಟಿ ಅವರು ಸಿದ್ದರಾಮಯ್ಯನವರ ಬಚಾವ್ ಮಾಡುವಂಥ ಒಂದು ವರದಿಯನ್ನು ಕೊಡ್ತಾರೆ.